ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಅರಣ್ಯಕಾಂಡ 23ನೇ ಅಧ್ಯಾಯ 11ನೇ ವಾಕ್ಯ. ನಂಬರ್ಸ್ ಚಾಪ್ಟರ್ 23 ವರ್ಸ್ 11. ಈ ಮಾತುಗಳನ್ನು ಕೇಳಿ ಬಾಲಾಕನು ಅವನಿಗೆ, ಇದೇನು ನೀನು ನನಗೆ ಮಾಡಿದ್ದು? ನನ್ನ ಶತ್ರುಗಳನ್ನು ಶಪಿಸುವುದಕ್ಕೆ ನಿನ್ನನ್ನು ಕರೆಸಿದನು. ನೀನು ಅವರನ್ನು ಶಪಿಸದೆ ಆಶೀರ್ವಾದವನ್ನೇ ಮಾಡಿಬಿಟ್ಟಿ ಎಂದು ಹೇಳಿದನು. ಹಲ್ಲೆಲೂಯಾ. ಅದಕ್ಕೆ ಬಿಳಾಮನು, ಯೆಹೋವನು ನುಡಿಸುವ ಮಾತನ್ನೇ ನಾನು ಹೇಳಬೇಕಾಗಿದೆ ಅಲ್ಲವೇ ಅಂದನು. ಹಲ್ಲೆಲೂಯಾ. ನೋಡಿರಿ, ಇಲ್ಲಿ ನಾವು ನೋಡುವಂತಹ ಮುಖ್ಯವಾದ ವಿಷಯ, ಬಾಲಾಕನು ತನ್ನ ಶತ್ರುಗಳನ್ನು ಅಥವಾ ಇಸ್ರಾಯೇಲಿಯರನ್ನು, ಬಾಲಾಕನು ಒಂದು ಮೋವಾಬ್ಯ ಅರಸನು, ಮೋವಾಬ್ ದೇಶದ ಅರಸನು. ಅವನು ಇಸ್ರಾಯೇಲಿಯರನ್ನು ನೋಡಿ ಭಯಪಟ್ಟು ಅಥವಾ ಹೊಟ್ಟೆ ಕಿಚ್ಚುಪಟ್ಟು ಅಥವಾ ಕೋಪಪಟ್ಟು, ಅವರು ನನ್ನನ್ನು ಸೋಲಿಸಬಾರದು, ಇವರು ದೊಡ್ಡ ಒಂದು ಜನಾಂಗದವರು, ಲಕ್ಷಗಟ್ಟಲೆ ಮಂದಿ, ಇವರ ಸಂಗಡ ದೇವರು ಇದ್ದಾರೆ, ಇವರನ್ನು ಹೇಗಾದರೂ ಶಪಿಸಬೇಕು, ಇವರು ಶಪಿಸಲ್ಪಟ್ಟರೆ ನಾನು ಇವರನ್ನು ಸುಲಭವಾಗಿ ಗೆಲ್ಲಬಹುದು ಎಂಬುದಾಗಿ ಅವರನ್ನು ಶಪಿಸುವುದಕ್ಕೆ ಕ್ರಯ ಕೊಟ್ಟು ಬಾಲಾಮ್ ಅಥವಾ ಬಿಳಾಮನನ್ನು, ಒಂದು ಪ್ರವಾದಿಯನ್ನು ಕರ್ಕೊಂಡು ಬಂದು ಎಲ್ಲ ದಿಕ್ಕುಗಳಲ್ಲಿ 4 ದಿಕ್ಕಿನಿಂದಲೂ ಶಪಿಸುವುದಕ್ಕೆ ಪ್ಲ್ಯಾನ್ ಮಾಡಿದನು. ಈ ಬಿಳಾಮನು ಕೂಡ ಶಪಿಸಲು ತನ್ನ ಬಾಯನ್ನು ತೆರೆದನು, ಆದರೆ ಅವನು ಶಪಿಸಲಿಲ್ಲ, ಅದಕ್ಕೆ ಬದಲಾಗಿ ಆಶೀರ್ವದಿಸಿದನು. ಅದನ್ನು ನೋಡಿ ಆ ಅರಸನು ಹೇಳುತ್ತಾ ಇದ್ದಾನೆ, ಬಿಳಾಮನನ್ನು, ಪ್ರವಾದಿಯನ್ನು ನೋಡಿ, ನಾನು ನಿನ್ನನ್ನು, ನನ್ನ ಶತ್ರುಗಳನ್ನು ಶಪಿಸುವುದಕ್ಕೆ ಅಪ್ಪಣೆ ಕೊಟ್ಟೆ, ಆದರೆ ನೀನು ಎಲ್ಲ ಸಾರಿ ನೀನು ಏನು ಮಾಡಿದೆ, ನನ್ನ ಶತ್ರುಗಳನ್ನು ಆಶೀರ್ವದಿಸಿಬಿಟ್ಟಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ. ಆಗ ಬಿಳಾಮನು, ಪ್ರವಾದಿ, ಹೇಳುತ್ತಾ ಇದ್ದಾನೆ, ದೇವರು ನನ್ನ ಬಾಯಲ್ಲಿ ಹಾಕಿದ ನುಡಿಸುವ ಮಾತನ್ನೇ ನಾನು ಹೇಳಬೇಕಾಗಿದೆ ಅಲ್ಲವೇ? ಯೆಹೋವನು ನುಡಿಸಿದ ಮಾತುಗಳು. ನೋಡಿರಿ, ನಮಗೆ ಎಷ್ಟೇ ಶತ್ರುಗಳು ಇರಬಹುದು, ಕಷ್ಟಗಳು ಇರಬಹುದು, ಕಷ್ಟಗಳು ನಾವು ಹೇಗಾದರೂ ಹೋಗಬೇಕು ಅಥವಾ ನಾವು ಸೋತು ಹೋಗಬೇಕು, ನಾವು ಸೋಲಬೇಕು, ನಾವು ಡಿಫೀಟ್ ಆಗಬೇಕು ಎಂಬುದಾಗಿ ಹಲವಾರು ಕಾರ್ಯಗಳು ಬರಬಹುದು. ಆದರೆ ದೇವರು ಅವುಗಳ ಕೈಯಲ್ಲಿ ನಮ್ಮನ್ನು ಕೊಡುವುದಿಲ್ಲ. ನೋಡಿರಿ, ಶಪಿಸಲು ಒಂದು ದೊಡ್ಡ ಪ್ರವಾದಿ ಎದ್ದು ನಿಂತು ಶಪಿಸಿದರೂ ಕೂಡ ಆ ಬಾಯನ್ನು ದೇವರು ಕಂಟ್ರೋಲ್ ಮಾಡಿ ಆ ಶಾಪವನ್ನು, ಮಾತುಗಳನ್ನು ಆಶೀರ್ವಾದದ ಮಾತುಗಳಾಗಿ ಅನುಗ್ರಹಿಸಿದನು. ಯೆಹೋಶುವ 24:10 ಹೇಳುತ್ತಾ ಇದೆ, ಆದರೆ ನಾನು ಆ ಬಿಳಾಮನಿಗೆ ಸಮ್ಮತಿ ಕೊಡಲಿಲ್ಲವಾದ್ದರಿಂದ ಅವನು ನಿಮ್ಮನ್ನು ಆಶೀರ್ವದಿಸುತ್ತಲೇ ಇರಬೇಕಾಯಿತು. ಹಲ್ಲೆಲೂಯಾ. ನೋಡಿ, ದೇವರು ಹೇಳ್ತಾ ಇದ್ದಾರೆ, ಅವನನ್ನು ಶಪಿಸಲು ನಾನು ಅವನಿಗೆ ಅನುಮತಿ ಅಥವಾ ಸಮ್ಮತಿ ಕೊಡಲಿಲ್ಲ, ನಾನು ಅವನಿಗೆ ಸಮ್ಮತಿ ಕೊಡಲಿಲ್ಲ, ನಾನು ಪರ್ಮಿಷನ್ ಕೊಟ್ಟಿಲ್ಲ. ಆದ ಕಾರಣ ಅವನು ಆಶೀರ್ವದಿಸುತ್ತಲೇ ಇರಬೇಕಾಗಿತ್ತು. ಈ ಕಂಟಿನ್ಯೂ ಟು ಬ್ಲೆಸ್ ದೆಮ್. 4 ದಿಕ್ಕಿನಲ್ಲಿ ನಿಂತುಕೊಂಡು ಯಜ್ಞವೇದಿಗಳನ್ನು ಕಟ್ಟಿಕೊಂಡು 7 ದನಗಳನ್ನು ಕುಯ್ದು ಬಲಿ ಸಲ್ಲಿಸಿದರು. ಹಲ್ಲೆಲೂಯಾ. ಅವನ ಬಾಯಿಂದ ಬಂದದ್ದು ಶಾಪ ಅಲ್ಲ, ಬಾಯಿಂದ ಬಂದದ್ದು ಬರೀ ಆಶೀರ್ವಾದ. ಅವನು ಆಶೀರ್ವದಿಸುತ್ತಲೇ ಇರಬೇಕಾಯಿತು. ನಾನ್ ಸ್ಟಾಪ್ ಬ್ಲೆಸ್ಸಿಂಗ್. ಯು ಹ್ಯಾವ್ ಟು ಬ್ಲೆಸ್ ದೆಮ್ ವಿದೌಟ್ ಸ್ಟಾಪಿಂಗ್. ಅಲ್ಲಿ ಇದನ್ನು ಗಮನಿಸೋಣವ. ಈ ವಾಕ್ಯವನ್ನು ದೇವರು ನನಗೆ ಜ್ಞಾಪಕಪಡಿಸಿದರು ಪ್ರಾರ್ಥನೆಯಲ್ಲಿ. ಸೊ ಅದನ್ನು ನಿಮಗೆ ಹೇಳುತ್ತಾ ಇದ್ದೇನೆ. ಹಲ್ಲೆಲೂಯಾ. ನಾನು ಶಪಿಸಬೇಕೆಂಬುದಾಗಿ ಜನರು ಬಾಯಿ ತೆಗೆಯುವಾಗ, ಬಲಿಪೀಠ ಕಟ್ಟುವಾಗ, ಬಲಿ ಸಲ್ಲಿಸುವಾಗ, ಏನೇ ನಮ್ಮನ್ನು ನೋಡುವಾಗ ಅದನ್ನು ದೇವರು ಸಮ್ಮತಿ ಕೊಡುವುದಿಲ್ಲ, ಅದನ್ನು ಬದಲಿ ಮಾಡುತ್ತಾರೆ. ಬಟ್ ನಾವು ಯಾರಾಗಿರಬೇಕು? ದೇವರಿಗೆ ಸ್ನೇಹಿತರಾಗಿರೋಣ, ದೇವರ ಪಕ್ಷದಲ್ಲಿರೋಣ, ದೇವರು ನಮ್ಮ ಪಕ್ಷದಲ್ಲಿ ಇಟ್ಟುಕೊಳ್ಳೋಣ. ಆಗ ಎಲ್ಲೇ ಯಾವ ಮೂಲೆಯಿಂದ ಶಪಿಸಲ್ಪಟ್ಟರೋ ಆ ಶಾಪವು ಆಶೀರ್ವಾದವಾಗಿ ಬದಲಿಯಾಗುತ್ತದೆ. ಎಷ್ಟು ಸಾರಿ ಶಾಪ ಕೊಡುತ್ತಾರೋ ಅಷ್ಟು ಸಾರಿ ಆಶೀರ್ವಾದ ಬರುತ್ತದೆ. ಹಲ್ಲೆಲೂಯಾ. ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ನೋಡ್ರಿ, ದೇವರ ಹೃದಯವನ್ನು ನೋಡ್ರಿ.
ದೇವರ ಪವರನ್ನು ನೋಡ್ರಿ. ಹಲ್ಲೆಲೂಯ, ಸ್ತೋತ್ರ ಸ್ತೋತ್ರ. ನಾನು ಸಮ್ಮತಿ ಕೊಡಲಿಲ್ಲ, ಆದ್ದರಿಂದ ನಾನು ಬೀಳಾಮನಿಗೆ ಸಮ್ಮತಿ ಕೊಡಲಿಲ್ಲ ಹೋಗುವುದಕ್ಕೆ, ಶಪಿಸುವುದಕ್ಕೆ. ಆದರೂ ಅವನು ಮೀರಿ ಬಂದನು. ಆದರೆ ನಾನು ಅವನನ್ನು ಆಶೀರ್ವದಿಸುವಂತೆ ಮಾಡಿದನು, ಆಶೀರ್ವಾದವಾಗಿ ಮಾಡಿದೆನು. ಹಲ್ಲೆಲೂಯ, ಸ್ತೋತ್ರ 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 ಸ್ವಾಮಿ. ಈ ಸಮಯದಲ್ಲಿ ಎಲ್ಲ ಶಾಪಗಳು ಆಶೀರ್ವಾದವಾಗಿ ಬದಲಾಗಲಿ ಸ್ವಾಮಿ. ಯಾರ್ಯಾರ ಜೀವನದಲ್ಲಿ ಶಾಪದ ಕಟ್ಟುಗಳು ಇದೆಯೋ ಎಲ್ಲ ಮುರಿಯಲ್ಪಡಲಿ ಸ್ವಾಮಿ. ಎಲ್ಲ ಆಶೀರ್ವಾದವಾಗಿ ಬದಲಾಗಲಿ, ಅದ್ಭುತವಾದ ರೀತಿಯಲ್ಲಿ ಬದಲಾಗಲಿ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್ ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನು ಶಪಿಸುವ ದೇವರಲ್ಲ. ನಮ್ಮ ಶಾಪಗಳನ್ನು ಮುರಿದು, ನಮ್ಮ ಶಾಪಗಳಿಗೋಸ್ಕರ ಜೀವ ಕೊಟ್ಟಿದ್ದಾರೆ. ನಮ್ಮ ಶಾಪಗಳನ್ನು ಮುರಿದು ಅದನ್ನು ಆಶೀರ್ವಾದವಾಗಿ ಬದಲಿ ಮಾಡುವ ದೇವರು. ಶಾಪದ ಜೀವನವನ್ನು ಕಡೆಗಣಿಸುವ ದೇವರು. ಶಾಪದ ಕೊಂಡಿಗಳನ್ನು, ಕಬ್ಬಣಗಳನ್ನು, ಬಂಧನಗಳನ್ನು ಮುರಿಯುವ ದೇವರಾಗಿದ್ದಾರೆ. ಈಗಲೇ ಆ ಬಿಡುಗಡೆಯನ್ನು ಹೊಂದಿಕೊಳ್ಳ್ರಿ, ಆಶೀರ್ವಾದ ಹೊಂದಿಕೊಳ್ಳ್ರಿ. ಯೇಸುವಿನ ನಾಮದಲ್ಲಿ ನಿಮ್ಮ ಮೇಲೆ, ಕುಟುಂಬದ ಮೇಲೆ, ಮಕ್ಕಳ ಮೇಲೆ ದೇವರ ಆಶೀರ್ವಾದ ಎಳೆದು ಬರಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ